ಸಹಜವಾಗಿ ಪ್ರಶ್ನೆಗಳು ರಾಜ್ಯ ಮಟ್ಟದಲ್ಲಿ ಎತ್ತಿದ್ರು. ನಮ್ಮ MLAಗಳನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ BJP ಅವರು ಅಂದರೆ ವಿಪಕ್ಷದವರು. ಸೊ ನಿಮಗೂ ಆ ಥರದ್ದು ಯಾವುದೇ ಅಡೆತಡೆಗಳು ಯಾವುದು ಎದುರಾಗ್ಲಿಲ್ವಾ ಅಂತ? ಇಲ್ಲ, ಅಡೆತಡೆಗಳೇನು ಎದುರಾಗಿಲ್ಲ. ನಾವು ಮಾಡ್ತಾ ಇರೋದು ಒಳ್ಳೆ ಕೆಲಸ. ಅಡೆತಡೆಗಳು ಮಾಡಕ್ ಹೋದ್ರೆ ಒಳ್ಳೆ ಕೆಲಸ ಮಾಡೋದು ನಿಲ್ಸ್ದಂಗೆ ಆಗುತ್ತಲ್ಲ. ಸೊ ಹಾಗಾಗಿ ನಮ್ಗೆ ಯಾವುದು ಅಡೆತಡೆಗಳಂತೂ ಎದುರಾಗ್ಲಿಲ್ಲ. ಓನ್ಲಿ ಎಲೆಕ್ಷನ್ ಅಲ್ಲಿ ಮಾತ್ರ ಪಾಲಿಟಿಕ್ಸ್, ಬಿಟ್ಟಾಗ ಸರ್ವಿಸ್ ಸರ್ವಿಸ್ ಅಷ್ಟೇ ಅಲ್ಲ. ಬಟ್ ನನಗೆ ಇವೆಲ್ಲ ನೀವು ಮೊದಲು ಹೇಳಿದಾಗ ನನಗೆ ಅನ್ಸು, ನೀವು ಹೇಳಿದ್ರಿ ಹಾಸ್ಟೆಲ್ ಲೈಫು ಜೊತೆಗೆ UPSCಗೆ ಹೋದ್ಮೇಲೆ ನನ್ನಲ್ಲಿ ಬಹಳಷ್ಟು ಬದಲಾವಣೆ ಕಾರಣ ಆಯ್ತು ಅದೆಲ್ಲ ಅಂತ. ನನಗೆ ಇವೆಲ್ಲ ಕೇಳಿದ್ಮೇಲೆ ಅನಿಸ್ತು, ಯಾಕಷ್ಟೊಂದು ನೀವು ಹಠ ಅಂತಲ್ಲ ಗುರಿ ಇಟ್ಕೊಂಡ್ರಿ ಅಂತ. ಹಠ ಬೇರೆ, ಇದು ಗುರಿ ಇಟ್ಕೊಂಡ್ರಿ, ಅದನ್ನ ಈಸಿ ಮಾಡಕ್ ಕೊಟ್ರಿ, ತಲುಪಿಸಿದ್ರಿ ಅಂತ. ಎಷ್ಟು % ಆಗಿದೆ ಪದ್ಮನಾಭನಗರದಲ್ಲಿ ಅನುಷ್ಠಾನ? 85% ಆಗಿದೆ. ತುಂಬಾ ಹೆಮ್ಮೆಯಿಂದ ಹೇಳ್ಕೊಬಹುದು ಸರ್. 85% ಅಷ್ಟು ಇಂಪ್ಲಿಮೆಂಟೇಷನ್ ಆಗಿದೆ. ಆಮೇಲೆ ಇಂಪ್ಲಿಮೆಂಟೇಷನ್ ಆಗಿರೋ ಜೊತೆಗೆ ನಾವು ಕೂಡ ಫಲಾನುಭವಿಗಳಿಗೆ ಕೌನ್ಸಿಲಿಂಗ್ ಮಾಡಿದ್ವಿ. ಬಂದಿರೋ ದುಡ್ಡು ಏನ್ ಮಾಡಿದೀರಾ, ನಿಮ್ ಜೀವನಗಳು ಏನಾದ್ರು ರೂಪಿಸ್ಕೊಂತ ಇದ್ದೀರಾ, ಇದನ್ನ ಬಂಡವಾಳವಾಗಿ ಇಟ್ಕೊಂಡು ಬೇರೆ ರೀತಿ ನೀವು ಸಣ್ಣ ಸಣ್ಣ ಬಿಸ್ನೆಸ್ ಶುರು ಮಾಡಿ ಅಂತ ನಾವು ಕೂಡ ನಮ್ಮ ಫಲಾನುಭವಿಗಳನ್ನ ಕರೆಸಿ ಸಂವಾದಗಳನ್ನೆಲ್ಲ ಮಾಡ್ತಾನೆ ಇರ್ತೀವಿ. ನೀವು ನಂಬಲಿಕ್ಕಿಲ್ಲ, ನಮ್ಮ ಕ್ಷೇತ್ರದಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಒಂದೊಂದು ವಾರ್ಡಲ್ಲಿ ಒಂದೊಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇವತ್ತು ಕ್ರಿಯೇಟ್ ಆಗ್ತಾ ಇದೆ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಕ್ರಿಯೇಟ್ ಆಗ್ತಾ ಇದೆ. ನೀವು ಗ್ರಾಮೀಣ ಭಾಗದಲ್ಲಿ ಈ ವರ್ಡ್ ಕೇಳಿರ್ತೀರಾ, ಈ ತರ ಒಂದು ಈ ತರ ನೀವು ಶುರು ಮಾಡಿರ್ತೀರಾ. ಅರ್ಬನ್ ಅಲ್ಲಿ ಕೂಡ ಈ ತರ ಆಗ್ಲಿಕ್ಕೆ ಸಾಧ್ಯನಾ ಅಂತ ನೀವು ಕೇಳಿದ್ರೆ ಪದ್ಮನಾಭನಗರದಲ್ಲಿ ಆಗ್ತಾ ಇದೆ. ಹೊಸಕೆರಳ್ಳಿ ವಾರ್ಡ್ ಅಲ್ಲಿ ಒಂದು ಗ್ರೂಪ್ ಕಾಂಡಿಮೆಂಟ್ಸ್ ಅಂಗಡಿ ಶುರು ಮಾಡಿದ್ದಾರೆ, ಒಂದು ಗ್ರೂಪ್ ಹಪ್ಳ ಮಾಡ್ತಾ ಇದ್ದಾರೆ, ಅದಕ್ಕೊಂದು ಲೇಬಲ್ ಹಾಕಿ ಮಾರ್ತಾ ಇದ್ದಾರೆ. ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಒಂದು ಗ್ರೂಪ್ ಈ ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ, ಅದಕ್ಕೂ ಬ್ರ್ಯಾಂಡ್ ಹಾಕಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದೀವಿ, ಅದನ್ನ ಸೇಲ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದೀವಿ. ಅವ್ರು ಇವತ್ತು ಜೀವನ ರೂಪಿಸ್ಕೊಂತ ಇದ್ದಾರೆ. ಅಷ್ಟೇ ಯಾಕೆ, ಮೊನ್ನೆ DK ಶಿವಕುಮಾರ್ ಸಾಹೇಬರು ನಮ್ಮ ಕ್ಷೇತ್ರಕ್ಕೆ 1 ವರ್ಷದ ಸಾಧನೆ ಅಂತ ಬಂದಾಗ, ನಮ್ಮ ಆಫೀಸ್ ಕಚೇರಿ ಉದ್ಘಾಟನೆ ಆಗಿ 1 ವರ್ಷ ಆಗಿದ್ದಕ್ಕೆ ಮೊನ್ನೆ ಬಂದಾಗ ಗೃಹಲಕ್ಷ್ಮಿ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ದಾರೆ. ವಿಶೇಷ ಏನು ಅಂದ್ರೆ 20 ತಿಂಗಳಿಂದ ಬಂದಿರೋ ಗೃಹಲಕ್ಷ್ಮಿ ದುಡ್ಡಿನ ಕೂಡಿಟ್ಕೊಂಡು ಅವ್ರದೇ ಆದಂತ ಸ್ಮಾಲ್ ಫೈನಾನ್ಸಸ್ ಎಲ್ಲ ಹೋಗ್ಬೋದಿತ್ತು, ಅವ್ರು ಹೋಗಿಲ್ಲ. ಈ ದುಡ್ಡಲ್ಲಿ ಗೃಹಲಕ್ಷ್ಮಿ ಕ್ಯಾಂಟೀನ್ ಮಾಡಿ ಇಬ್ರು ಸೇರ್ ಮಾಡಿದ್ದಾರೆ. ಇವತ್ತು ಅವರು ಜೀವನದಲ್ಲಿ ತಿಂಗಳಿಗೆ 10-15 ಸಾವಿರ ದುಡಿತಾ ಇದ್ದಾರೆ. ಸೊ ಇದು ಗ್ಯಾರಂಟಿಗಳು ಬದಲಾವಣೆ ತರ್ತಾ ಇದೆ ಜೀವನದಲ್ಲಿ. ನಾವು ಟಿಕೆಟ್ ಮಾಡೋರ್ನೆಲ್ಲ ಇದ್ ಮಾಡೋದಲ್ಲ, ಯಾವ ರೀತಿ ಪಾಸಿಟಿವ್ ಬದಲಾವಣೆ ಬರ್ತಾ ಕಾರಣಕ್ಕೆ ನೀವೀಗ ತಿಂಗಳಿಗೆ 2,000 ಅಂದಾಗ 2,000ನಾ ಅಂತ ಅನ್ಸುತ್ತೆ. ಆದ್ರೆ 5 ವರ್ಷಗಳ ಅವಧಿಯ 60 ತಿಂಗಳಲ್ಲಿ 62 120 1,20,000 ಅಂದಾಗ ವಾವ್. ಇಂದಿನ ಯಾವುದೇ ಸರ್ಕಾರಗಳು ಕೂಡ ಒಂದು ಮನೆಗೆ, ಒಂದು ಹೆಣ್ಮಗುಗೆ, ಆ ಮನೆ ಯಜಮಾನಿಗೆ 1,20,000 ಅಮೌಂಟ್ ಅನ್ನ ಕ್ಯಾಶ್ ಹಣದ ರೂಪದಲ್ಲಿ ಕೊಟ್ಟಂತ ಉದಾಹರಣೆಗಳಿಲ್ಲ. ಬಟ್ ರೈಟ್, ಎಸ್, ಇವೆಲ್ಲ ಅದ್ರ ಜೊತೆಗೆ ನೀವು ಆಗ್ಲೇ ಹೇಳಿದ್ರಿ ಸ್ವಾವಲಂಬಿ ಆಗಿ ಬದುಕಕ್ಕೆ ಏನ್ಬೇಕು ಅವೆಲ್ಲ ಮಾಡ್ತಿದ್ದೀರಿ ಅಂತ. ಇನ್ನೂ ಏನಾರು ಕೊರತೆ ಇದೆ, ಇನ್ನೇನೋ ಮಾಡಬೇಕು ಅಂತ ಅನ್ಸಿದ್ಯಾ? ಇನ್ನ ಒಂದು 2-3 ಕಡೆ ಕ್ಯಾಂಪ್ ಮತ್ತೆ ಮನೆ ಅಭಿಯಾನ ಇದೆ, ಎಲ್ಲ ಮುಗಿಸ್ತೀನಿ ಇನ್ನೊಂದು 2-3 ತಿಂಗಳಲ್ಲಿ. ಅದನ್ನ ಮುಗಿಸಿದ ಮೇಲೆ ಇದೇ ತರ ನಮ್ಮ ಫ್ರೇಮ್ ವರ್ಕ್ ಒಳಗಡೆ ನಾವೇನ್ ಕೆಲಸ ಮಾಡಬೇಕು ಅದನ್ನ ಕೆಲಸ ಮಾಡ್ತಾ ಹೋಗ್ತೀನಿ. ಮುಖ್ಯವಾಗಿ ಈ ಖಾತಾ ನೀವು ಮೆನ್ಷನ್ ಮಾಡಿದ್ರಿ. ನಮ್ಮ ಕ್ಷೇತ್ರದಲ್ಲಿ ಸುಮಾರು 2,500ಕ್ಕೂ ಹೆಚ್ಚು ಈ ಖಾತಾ ನಮ್ಮ ಕಚೇರಿಯಿಂದ ಇವತ್ತಾಗಿದೆ. ಇದು ಇತಿಹಾಸ. ಯಾಕೆಂದ್ರೆ ನಾವು ಸಣ್ಣದಾಗ ಒಂದು ಕ್ಯಾಂಪ್ 1 ವಾರಕ್ಕೆ ಮಾಡೋಣ ಅಂತ ಅನ್ಕೊಂಡ್ವಿ. ಯಾವಾಗ 1 ವಾರ ಮಾಡೋಣ ಅಂತ ಅನ್ಕೊಂಡು ಶುರು ಮಾಡೋದು, ಅಲ್ಲಿ ಬರ್ತಾ ಇರೋ ಜನ ರೆಸ್ಪಾನ್ಸ್ ನೋಡಿದ್ರೆ ನಾವು ಇವತ್ತಿಗೂ ಕ್ಯಾಂಪ್ ನಿಲ್ಸಿಲ್ಲ. 4 ತಿಂಗಳಾಯ್ತು, ಕ್ಯಾಂಪ್ ಇವತ್ತಿಗೂ ನಿಲ್ಸಿಲ್ಲ. ಅದು ನಮ್ಮ ಕಚೇರಿಯ ಭಾಗವಾಗಿ ಇವತ್ತು ನಡೀತಾ ಇದೆ ಈ ಖಾತಾ ಅಭಿಯಾನ. ಈ ಖಾತಾ ಶಿಬಿರ ಹಾಕಿದ್ವಿ, ಅದು ಈ ಖಾತಾ ಅಭಿಯಾನವಾಗಿ ಕನ್ವರ್ಟ್ ಆಗಿ ಇವತ್ತಿಗೂ ನಡೀತದೆ. 2,500 ಜನಕ್ಕೂ ಹೆಚ್ಚು ಜನಕ್ಕೆ ಇವತ್ತು ಈ ಖಾತಾ ಕೊಟ್ಟಿದ್ದೀವಿ. ನಾನು ಆಗ್ಲೇ ಹೇಳಿದೆ, ನೀವು ಅವರ ಬಡತನ, ಅವರು ಡ್ರೈವರ್ ಮಗ ಬಂದು ಓದ್ತಾರೆ, ಆಟೋ ಈ ಥರದ್ದು ರೈತರ ಮಕ್ಕಳು ಬರ್ತಾರೆ ಓದ್ತಾರೆ, ಅವರೆಲ್ಲರ ಕಷ್ಟ ಮತ್ತೆ ಅವೆಲ್ಲವನ್ನೂ ನೋಡಿದ್ಮೇಲೆ ಅನ್ಸಿದ್ದೇನು ಅಂದರೆ ನಾವು ಹಿಂಗೇನೋ ಮಾಡ್ಬೇಕಂದ್ರೆ ಜನಸೇವೆ ಮಾಡಬೇಕು ಅನ್ನೋ ಒಂದು ಇದು. UPSC ಪರೀಕ್ಷೆ ಸಂಬಂಧಪಟ್ಟಂಗೆ ಒಂದಷ್ಟು ವರ್ಷ ದೆಹಲಿಯಲ್ಲಿ ಬಿಡ್ಬಿಡ್ತೀರಿ, ಇದು ಮಾಡ್ತೀರಿ. ಬಟ್ ಬೆಂಗಳೂರಲ್ಲಿ ಪದ್ಮನಾಭನಗರ ಈಗಾಗಲೇ ಅಂದ್ರೆ ಇನ್ನು ಬೆಳೆಯೋದೇನಿಲ್ಲ, ಬೆಳೆಯೋದಂದ್ರೆ ಡೆವಲಪ್ ಇದಾಗಿದೆ. ಆದ್ರೂ ಒಂದಷ್ಟು ಸಮಸ್ಯೆಗಳಿದೆ. 100% ಸಮಸ್ಯೆಗಳ ಮುಕ್ತವಾದಂಥ ಕ್ಷೇತ್ರ ಏನಿಲ್ಲ. ಸೊ ಅದಕ್ಕೊಂದಷ್ಟು ಸೊಲ್ಯೂಷನ್ಸ್ ಇರುತ್ತೆ. ಬಿಕಾಸ್ ಆಫ್ ನಿಮ್ಗೆ ಸಿಕ್ಕಿರೋ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ನೀವು ಲೀಡ್ ಮಾಡ್ತಿದ್ರು ಸಹ, ಅಧ್ಯಕ್ಷರಾಗಿದ್ರು ಸಹ,
ನೀವು ಈ ಖಾತಾ ಅಭಿಯಾನ ಇವೆಲ್ಲ ಕೂಡ ಕೈ ಜೋಡಿಸ್ಕೊಂಡು ಹೋಗ್ತಾ ಇದೀರಿ. ಆಯುಷ್ಮಾನ್ ಕಾರ್ಡ್ ಅಭಿಯಾನ, ಇವೆಲ್ಲ ಮಾಡ್ತಾ ನಮ್ಮ ಆರೋಗ್ಯ ಕರ್ನಾಟಕ ಕಾರ್ಡ್ ಅಭಿಯಾನ ಮಾಡಿದ್ವಿ, ಅದೆಲ್ಲ ಸೇರ್ ಮಾಡಿದ್ವಿ. ಎಲ್ಲ ನಮ್ ಗ್ಯಾರಂಟಿ ಫಲಾನುಭವಿಗಳು ಅದಕ್ಕೂ ಕೂಡ ಫಲಾನುಭವಿಗಳಾಗ್ತಾರೆ. ಹಾಗಾಗಿ ನಿಮ್ಮ ಜವಾಬ್ದಾರಿ ಮೀರಿ ಅನ್ನೋದಕ್ಕಿಂತ ಅದಲ್ಲದೆ ಇನ್ನೊಂದಷ್ಟು ಕೆಲಸಗಳನ್ನ ಕೂಡ ಮಾಡ್ತಿದ್ರಿ. ಬಟ್ ನೀವು ಕಂಡಂತೆ ನಿಮ್ಮ ಕನಸಿನ ಪದ್ಮನಾಭ ನಗರ, ಪ್ರಮೋದ್ ಶ್ರೀನಿವಾಸ್ ಅವ್ರಿಗೆ ಬಂದ ತಕ್ಷಣ ಇದೇನು ಸಿಂಗಾಪುರ್ ಏನಲ್ಲ, ನಗರ. ಪ್ರಮೋದ್ ಶ್ರೀನಿವಾಸ್ಗೆ ಒಂದೇನೋ ಕಾಣ್ತಿದೆ, ಎಸ್ ಇದಾಗಬೇಕು ಶಿವ ಅವ್ರೆ, ಇನ್ನೂ ಇದೇನೋ ಆಗಬೇಕು ಅಂತ. ಆ ಥರದ್ದೇನು ಅನ್ಕೊಂಡಿದ್ರಿ ಅಂತ? ಅಂದರೆ ಪದ್ಮನಾಭ ನಗರದಲ್ಲಿ ನಾನು ಹುಟ್ಟು ಬೆಳೆದು, ನಮ್ಮ ತಂದೆ ತಾಯಿ ನಾವು ಎಲ್ಲ ಹುಟ್ಟು ಬೆಳೆದಿರ್ತಕ್ಕಂಥ ಊರು ಪದ್ಮನಾಭ ನಗರ. ಸೊ ನಾವು ಚಿಕ್ಕ ವಯಸ್ಸಿಂದ ಅಲ್ಲಿ ಆಡ್ತಾ ಬೆಳೀತಾ ಬಂದಿರತಕ್ಕಂಥವ್ರು. ಸೊ ಸುಮಾರು ಬದಲಾವಣೆಗಳು ಆಗಬೇಕಾಗಿದೆ. ಪದ್ಮನಾಭ ನಗರ ಅಂದಮೇಲೆ ಮಿಕ್ಸ್ಡ್ ಪಾಪ್ಯುಲೇಷನ್ ಇದೆ, ಬುದ್ಧಿವಂತರು, ವಿದ್ಯಾವಂತರು, ಸೈಂಟಿಸ್ಟ್ಸು, ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿರ್ತಕ್ಕಂಥ ಜನ ಪದ್ಮನಾಭ ನಗರದಲ್ಲಿ ಓದ್ತಿದ್ದಾರೆ. ಇದರ ಜೊತೆಲಿ ಪ್ರಾಬ್ಲಮ್ಸ್ ಅನ್ನೋದು ಇವತ್ತಿಗೂ ಇದೆ, ಇಲ್ಲ ಅಂತಿಲ್ಲ. ಯಾವುದೇ ಒಂದು ಕ್ಷೇತ್ರ ಝೀರೋ ಪ್ರಾಬ್ಲಮ್ಸ್ ಅನ್ನೋ ಒಂದು ಕ್ಷೇತ್ರ ಇವತ್ತು ಯಾವುದೂ ಇಲ್ಲ, ಇದೆ. ಅದನ್ನು ಯಾವ ರೀತಿ ನಾವು ಅಡ್ರೆಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ಲು, ಮೊನ್ನೆ ಯಾರೋ ಒಬ್ಬರು ನನಗೆ ಫೋನ್ ಮಾಡಿದರು. ಗೌಡನಪಳ್ಳಿದಲ್ಲಿ ಒಬ್ಬರು ರೆಸಿಡೆಂಟ್, ಅವ್ರ ಮನೆ ಹತ್ತಿರಕ್ಕೇ ಒಂದು ಟ್ರಾನ್ಸ್ಫಾರ್ಮರ್ ಪೋಲ್ ಇತ್ತು. ಜೋರು ಮಳೆ, ನೀವು ನೋಡಿದ್ರಿ. ಮಳೆ ಬಂದಾಗ ಟ್ರಾನ್ಸ್ಫಾರ್ಮರ್ ಪೋಲ್ ಬ್ಲಾಸ್ಟ್ ಆಗಿಬಿಟ್ಟಿದೆ. ಮನೆಗಳು ತುಂಬ ಹತ್ತಿರದಲ್ಲಿದೆ ಟ್ರಾನ್ಸ್ಫಾರ್ಮರ್ ಪೋಲ್ಗೆ. ರೋಡ್ ಬರೀ 20 ಅಡಿ ರೋಡ್. ಮಕ್ಕಳು ಆ ರೂಮಲ್ಲಿ ಮಲಗಿದ್ರು. ಬ್ಲಾಸ್ಟ್ ಆಗಿರೋ ಸೌಂಡ್ಗೆ ಮಕ್ಕಳಿಗೆ ಒಂಥರ ಟ್ರಾಮಾ ಆಗ್ಬಿಟ್ಟಿತ್ತು. ನನಗೆ ಫೋನ್ ಮಾಡಿದ್ರು, ಪ್ರಮೋದ್ ಸರ್ ಈ ಥರ ಬ್ಲಾಸ್ಟ್ ಆಗಿದೆ, ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿಬಿಟ್ಟಿದೆ, ಮೋಸ್ಟ್ಲಿ ಏನೋ ಲೂಸ್ ಕನೆಕ್ಷನ್ ಥರ ಏನೋ ಆಗಿರ್ತದೆ, ಮಳೆ ಬೇರೆ ಜೋರಿದೆ, ನಮಗೆ ಭಯ ಆಗ್ತಾಯಿದೆ ಅಂತ. ನಾನು 12 ಗಂಟೆ 7 ನಿಮಿಷದಲ್ಲಿ ನಾನು ಹೋದೆ ಜಾಗಕ್ಕೆ. ರಾತ್ರಿ 12 ಗಂಟೆ 7 ನಿಮಿಷದಲ್ಲಿ ನಾನು ಜಾಗಕ್ಕೆ ಹೋಗಿ ಬೆಸ್ಕಾಂ ಅವ್ರನ್ನ ಕರೆದು ಸ್ಪಾಟ್ ಎಲ್ಲ ಅದನ್ನು ರೆಕ್ಟಿಫೈ ಮಾಡಿದ್ವಿ. ನಾನು ಹೇಳೋದು, ನಾನು ಹೋಗ್ಬಿಟ್ಟೆ ಅಂದಿದ್ದಕ್ಕೆ ಮಾತ್ರ ನಾನು ಮಹಾನ್ ವ್ಯಕ್ತಿ ಆಗ್ಬಿಟ್ಟೆ ಅಂತಲ್ಲ. ನಾನು ಹೇಳೋದು, ಒಂದು ಸರ್ವಿಸ್ ಮೋಟೋ ಇಟ್ಕೊಂಡಿರೋರು, ಜನಕ್ಕೆ ಒಳ್ಳೇದಾಗಬೇಕು ಅಂದ್ಕೊಂಡಿರೋರು, ಅದು ಎಷ್ಟೊತ್ತಿನಲ್ಲೇ ಆಗಲಿ, ಒಂದು ಜೀವ ಅಲ್ಲೇನಾದ್ರು ಅವತ್ತು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಯಾರ ಮೇಲೆ ಬರೋದು ಸರ್? ಹಾಂ, ಸರ್ಕಾರದ ಮೇಲೆ ಬರೋದು, ಸ್ಥಳೀಯ ನಾಯಕರ ಮೇಲೆ ಬರೋದು, ಯಾರ ಮೇಲಾದರೂ ಬರೋದು. ಆದರೆ ನಮ್ಮ ಜವಾಬ್ದಾರಿ ನಾವೇನು ಮಾಡಬೇಕು, ಅದು ರಾತ್ರಿ ಹಗಲು ಅಂತ ನಾವು ನೋಡೋಂಗಿಲ್ಲ. ನಮ್ಮ ಕ್ಷೇತ್ರ ಜನ ನಮ್ಮ ಮನೆಯವರು ಅಂತ ನಾವು ನೋಡಿಕೊಂಡು ನಾವು ಕೆಲಸ ಮಾಡೋವಂಥ ದೊಡ್ಡ ಜವಾಬ್ದಾರಿ ನಮ್ದು ಇವತ್ತಿದೆ. ಅದಕ್ಕೆ ನಿಸ್ವಾರ್ಥ ಸೇವೆ ಅಂತ ಇರಬೇಕು ನಮ್ಮ ಮನಸ್ಸಲ್ಲಿ. ಹೋದ್ವಿ, 12:30 ಅಷ್ಟೊತ್ತಿಗೆ ರೆಕ್ಟಿಫೈ ಆಯಿತು. ಆ ರೆಸಿಡೆಂಟ್ಸ್ ಮುಖದಲ್ಲಿ ಮಂದಹಾಸ ಕಾಣಿಸ್ತು. ಅವರೆಲ್ಲ ಖುಷಿ ವ್ಯಕ್ತಪಡಿಸಿದ್ರು ನಮ್ಮ ಹತ್ರ. ಸರ್, ಈ ಥರ ನಮಗೆ ಬೇಕು ಸರ್, ಇಂಥವ್ರು ನಾವು 12 ಗಂಟೆ ರಾತ್ರಿಲೂ ನಾವು ಫೋನ್ ಮಾಡಿದ್ರೆ ನೀವು ಫೋನ್ ಎತ್ತಿ ಸ್ಪಾಟಿಗೆ ಬಂದು ರೆಕ್ಟಿಫೈ ಮಾಡೋ ಅಂಥ ನಾಯಕರು ನಮಗೆ ಬೇಕು ಅಂತ ಇವತ್ತು ಅವರೇ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು, ಪ್ರಾಬ್ಲಮ್ಸ್ನ ಅಡ್ರೆಸ್ ಮಾಡೋದು ಇಂಪಾರ್ಟೆಂಟ್. ಪ್ರಾಬ್ಲಮ್ಸ್ ಹಲವಾರಿದೆ. ಇವತ್ತು ರಸ್ತೆ ಗುಂಡಿಗಳಿರ್ಬೋದು, ಕಸದ ಪ್ರಾಬ್ಲಮ್ ಇರ್ಬೋದು, ಸ್ಯಾನಿಟರಿ ಪ್ರಾಬ್ಲಮ್ಸ್ ಇರ್ಬೋದು. ಮಳೆ ಬಂದಾಗ ಮಾತ್ರ ನಾವು ಎಚ್ಚೆತ್ಕೊಳೋದಲ್ಲ. ಮಳೆ ಬರುತ್ತೆ, ರೈನಿ ಸೀಸನಲ್ಲಿ ಮಳೆ ಬರುತ್ತೆ, ಜೋರಾಗಿ ಬರುತ್ತೆ, ಸ್ಯಾನಿಟರಿ ಬ್ಲಾಕೇಜಸ್ ಇದೆಲ್ಲ ಕಿತ್ಕೊಂಡು ಬರುತ್ತೆ. ಆವಾಗ ಏನಾಗುತ್ತೆ, ರಸ್ತೆಯಲ್ಲೆಲ್ಲ ನೀರು ತುಂಬ್ಕೊಳುತ್ತೆ. ಎಲ್ಲ ಪ್ರಾಬ್ಲಮ್ಸ್ ಇದೆ. ಇದೆಲ್ಲ ನಮಗೆ ಗೊತ್ತಿರೋದೆ, ಇದೆಲ್ಲ ನಾವು ಓದಿದ್ದೀವಿ, ಎಲ್ಲ ಫ್ಯಾಕ್ಟ್ಸು. ನಾವೇನು ಮಾಡಬೇಕು, ರೈನಿಗಿಂತ ಮೊದಲು ಸಮ್ಮರ್ ಬರುತ್ತೆ ಅಂತ ಕೂಡ ನಮ್ಮ ತಲೆಯಲ್ಲಿ ಇರಬೇಕು. ಆವಾಗಲೇ ಅದನ್ನು ರೆಕ್ಟಿಫೈ ಮಾಡಬೇಕು. ಸೊ ಇದನ್ನು ನಾವು ಈ ಪ್ರಾಬ್ಲಮ್ ಬಂದಾಗ ರೆಕ್ಟಿಫೈ ಮಾಡೋ ಬದಲು ಪ್ರಾಬ್ಲಮ್ ಬರೋದಕ್ಕಿಂತ ಮುಂಚೆನೇ ರೆಕ್ಟಿಫೈ ಮಾಡೋ ಅಂಥದ್ದಾದರೆ ಜನಕ್ಕೆ ಅನುಕೂಲ ಆಗುತ್ತೆ ಅಂತ. ಡೈಲಿ ಬೆಳಗ್ಗೆ ಚಾ ಕೊಟ್ಟು, ಚಾ ಜೋಡಿ ಬಿಸ್ಕತ್ ಕೊಟ್ಟು, ಬ್ರೆಡ್ ಕೊಟ್ಟು, ಇದನ್ನ ಕೊಡೋ ಬದಲಿ ಚಿಕ್ಕ ಮಕ್ಕಳ ಜೂನಿಯರ್ ಭಾಳ ಬೆಸ್ಟ್. ಆಟ ಬಂದ್ಮೇಲೆ ಸ್ವಲ್ಪ ವಾಕಿಂಗ್ ಹೋದ್ಮೇಲೆ ಸ್ವಲ್ಪ ಆಟ ಆಡಿ ಸ್ವಲ್ಪ ಸ್ಕೂಲ್ಗೆ ಒಂದು ಬಿಫೋರ್ ಬ್ರೇಕ್ಫಾಸ್ಟ್ ಆಕ್ಟಿವ್ ಆಗಿರ್ತಾನೆ. ನಾನು ನೋಡಿದ್ದೆ, ನನ್ನ ಅನುಭವ ಇದೆ, ನನ್ನ ಪೇಷಂಟ್ ಕೊಟ್ಟ ಅನುಭವ ಇದೆ. ನನಗೆ ಕೆಮಿಕಲ್ ಮಿಕ್ಸ್ಡ್ ಅಂತದೆಲ್ಲ ನನಗೆ ಇದಕ್ಕೆ ಇದು ಜೀನಿ ಚೆನ್ನಾಗಿದೆ, ಅಡ್ಡಿ ಇಲ್ಲ. ಜೀನಿ ಇಸ್ ದ ಫಸ್ಟ್ ಡ್ರಿಂಕ್ ಎವ್ರಿ ಡೇ. ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.